ಆತ್ಮೀಯ H16 ನ್ಯೂಸ್ ತಥೇಸಿದ್ದ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. 362 MP ಗಳು BJPಗೆ ಬೇಕೀಗ. ಅದಕ್ಕಾಗಿ ಪ್ರಾದೇಶಿಕ ಪಕ್ಷಗಳು ಈಗ ಇಲ್ಲ ಆಗಿದ್ದಾವೆ. ಮಮತಾ ಬ್ಯಾನರ್ಜಿ ಅವ್ರದಂತೆ ಹೋಳಾಗಿ ಹೋಯ್ತು, ಚೂರಾಯಿತು. ಮುಂದೆ ಬಂತು. ಈಗ ಮಹಾರಾಷ್ಟ್ರಕ್ಕೆ ಬಂದದ ಶಿವಸೇನೆ, ಉದ್ಧವ್ ಠಾಕ್ರೆ ಅವ್ರದ್ದೊಂದು 8 ಮಂದಿ, 6, 7, 8 ಕಡೆಗೆ ಉದ್ಧವ್ ಠಾಕ್ರೆ ಮರ್ಜ್ ಆದರೂ ಆದ್ರೆ ಹೇಳಿಕ್ಕೆ ಸಾಧ್ಯ ಇರೋಂಥ ಪರಿಸ್ಥಿತಿ. ಸಂಜಯ್ ರಾವತರು ಸಾಕಷ್ಟು ಜೋರ್ದಾರಾಗಿ ಮಾತಾಡ್ತಾ ಇದ್ದಾರೆ ಪ್ರೆಸ್ನಲ್ಲಿ. ಅದು ಕೇಳೋರು ಯಾರು? ವಿಪ್ ಅಂತ ಜಾರಿ ಮಾಡಿದಾರ, ಪಾರ್ಟಿ ಒಳಗೆ ಕುಡಿದು ಅಂತೇಳಿ ನಿಲ್ತದಾನ. ಅದರಿಂದ ಶರದ್ ಪವಾರ್ ಪಾಳೆ ಒಟ್ಟಿನಲ್ಲಿ ಸೆಷನ್ ಬರೋದ್ರೊಳಗಾಗಿನ 362 ಆಗಬೇಕು. ಇವರಿಷ್ಟು ಹೊಡೆದ್ರೆ ಆಗ್ತದನ, ಇವರಿಷ್ಟು ಹೋದ್ರೆ ಮುಗೀತಾ ಇಲ್ಲ. ನೆಕ್ಸ್ಟ್ ಇವ್ರಿಗೆ ಸ್ವತಃ ನಮ್ಮ ಅಖಿಲೇಶ್ ಯಾದವ್ 33 ಜನ ದರ್ಕ ಅಂತದ. ಅವ್ರ ಮೇಲೆ ಕಣ್ಣು, ಆ ಪಕ್ಷದ ಮೇಲೆ ಕಣ್ಣು. ನಿಜವಾಗಿಯೂ ಇದು ಏನಪ್ಪ ಅಂತಂದ್ರೆ ಈ ಒಂದು ಹೊಡೆಯುವ ತಂತ್ರ, ಇದಕ್ಕೆ ಏನು ಹೇಳಬೇಕು ಅನ್ನೋದು ಸಹಿತ ಇದು ಕಷ್ಟ ಹೋಗ್ಬಿಟ್ಟದ. ಯಾಕಂದ್ರೆ ಯಾವ ಜನ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಅವ್ರ ಜನರ ಮಾತಿಗೆ ಯಾವುದು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಬರೀ ಕಾಸು ಅನ್ನೋದು ಸ್ಪಷ್ಟ ಆಗ್ತದೆ. ಯಾವ ಪಾರ್ಟಿಯಿಂದ ಯಾವ ಜನದ ಆಯ್ಕೆ ಆಗಿ ಹೋದ್ರು ಇವತ್ತು ಆ ಪಾರ್ಟಿಗೆ ದ್ರೋಹ ಅಂತಿರೋ, ಮೋಸ ಅಂತಿರೋ, ಅಥವಾ ಜನಕ್ಕಾಗಿ ಮೋಸ ಮಾಡಿದಾರಂತಿರೋ ಏನಂತೀರನ್ರಿ. ಆದರೆ ದುಡ್ಡಿನ ಮುಂದೆ ಯಾವುದೂ ಇಲ್ಲ. ನಾವು ಅಧಿಕಾರ ದುಡ್ಡಿಗೆ ಹೋರುವಂಥ ಪರಿಸ್ಥಿತಿಗೆ ಇವತ್ತು ಭಾರತದ ರಾಜಕಾರಣ ಬಂದು ನಿಂತಿದ್ದು ನೋಡಿದರೆ ಇಲ್ಲಿವರೆಗೆ ಪಕ್ಷಾಂತರ ನಡೀತಾಯಿತ್ತು, ಒಬ್ಬರು ಇಬ್ಬರು ಆಗ್ತಾಯಿದ್ರು, ಮತ್ತೇನೋ ಆಗ್ತಿತ್ತು. ಇವತ್ತು ಇಡೀ ವಿರೋಧ ಪಕ್ಷ ಎಲ್ಲನೂ ಕೊನೆಗೆ ಕಾಂಗ್ರೆಸ್ಗೂ ಬರ್ಬೋದು. 99ರಲ್ಲಿ ಕೆಲವು ಜನರು ತೊಗೊಂಡು ಹೋಗುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಅದೇನು ಗೊತ್ತಿಲ್ಲ. ಎಟ್ ಎನಿ ಕಾಸ್ಟ್ 362 ಆಗಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಮೋದಿ ಮತ್ತು ಶಾರ್ ಅವ್ರ ಮಂದಿದಂಥ ಗುರಿ ಕಾಣ್ತದ. ಎಲ್ಲ ಅದು ನೋಡಿದ್ರೆ ಈಗ 20 ಜನ MP ಗಳು ವೆಸ್ಟ್ ಬೆಂಗಾಲ್ ಯಾವುದೋ ಪಾರ್ಟಿ ಎದ್ದು 800 ಮೇಲೆ ಅದು ಗೆದ್ದಿಲ್ಲ, 800 ಓಟ್ ತೊಗೊಂಡಿಲ್ಲ. ಅದು ಅಂಥ ಪಾರ್ಟಿಗೆ 850,000 ಇಲ್ಲ. ಆ ಪಾರ್ಟಿ ಇವತ್ತು ಅತಿ ದೊಡ್ಡ ಪಾರ್ಟಿ ಹೊರಹೊಮ್ಮೆದ. ಈಗ 3ನೇ ಪಾರ್ಟಿ ಇದ್ದಂಥ ನಮ್ಮ ವಿಶೇಷವಾಗಿ ಅಖಿಲೇಶ್ ಯಾದವ್ ಆ ಪಾರ್ಟಿ ನೋಡಿದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಉದ್ಧವ್ ಠಾಕ್ರೆ ಪಾರ್ಟಿ ಮುಗಿದಂಗೆ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಭಾರತದ ವಿರೋಧ ಪಕ್ಷಗಳನ್ನೆಲ್ಲ ಮಟಾಶ್ ಮುಗಿಸ್ಬಿಡೋದಪ್ಪ ಅನ್ನೋ ಲೆಕ್ಕಕ್ಕೆ ಬಂದಿದ್ದರಿಂದಾಗಿ ಈ ದೇಶದಲ್ಲೇ ಸಂಸದೀಯ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇದಲ್ಲ ಅಂತ. ಯಾಕಂದರೆ ಇನ್ನು ಮುಂದಿನ ಚುನಾವಣೆ ಒಳಗಾಗಿನ ಒಂದು ಸಂಘಟನೆ ಇತ್ತು, ಮತ್ತೇನೋ ಇತ್ತು, ಎಲ್ಲರೂ ಹೋಗಿಬಿಟ್ಟಿರು ಕೈನವ್ರು ಅಂದಾಗ MP ಮತ್ತು MLAಗಳು ಮುಂದೆ ಏನು ಮಾಡೋದಿದೆ? ಇಲ್ಲೇ ಮನೆ ಹಿಡ್ಕೊಂಡು ಗಪ್ ಕೂಡುವಂಥದ್ದು ಸಹಜವಾಗಿ ಹೇಳ್ತಾಯಿದ್ರು. ಎಲ್ಲಿಗೆ ಆದವನಿದ್ದವ್ರು ಬಯಸ್ತಾಯಿದ್ರು. ಇಲ್ಲ ಈ ದೇಶಕ್ಕೆ ಅಧ್ಯಕ್ಷೀಯ ಪದ್ಧತಿ ಸೂಟ್ ಆಗುವಂಥದ್ದು ಅಂತೇಳಿ ಅದನ್ನು ಸೂಟ್ ಮಾಡಲಿಕ್ಕೆ ಹೊಟ್ಟಿದ್ದಕ್ಕಂಥದ್ದು ನಮ್ಮ ಮೋದಿಯವರು. ಈ ಒಂದು 362 ಸೀಟ್ಗಳನ್ನ ಅವ್ರು ಏನಾದರೂ ಮಾಡಿಕೊಂಡ್ರು, ತಮ್ಮೊಳಗೆ ತೊಗೊಂಡ್ರು, NDA ಸಪೋರ್ಟಿಂಗ್ ಆಗಿ ತೊಗೊಂಡ್ರಪ್ಪ ಅಂತಂದ್ರೆ ಅಲ್ಲಿಗೆ ಒಂದು ಹಂತದ ಕೆಲಸ ಮುಗಿತೀನಿ. ಹೆಚ್ಚಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ನೂ ಹೊಡಿಬೋದು, 99 ಸೀಟ್ ಇದ್ದೇವೆ ಅವ್ರನ್ನೂ 1/3 ಹೊಡಿಬೋದು, 2/3 ಹೊಡಿಬೋದು. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ತಮಗೇನು ಬೇಕಾ ಅನುಕೂಲತೆಯನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ. ಸಂಸದೀಯ ವ್ಯವಸ್ಥೆ ಇದರಿಂದಾಗಿ ಹಣಕ್ಕೆ ಮಾರಾಟ ಆಗುವಂಥದ್ದಪ್ಪ. ಇದೆಲ್ಲ ಅಧಿಕಾರಕ್ಕಾಗಿ ಹಣಕ್ಕೆ ಮಾರಾಟ ಆಗುವಂಥದ್ದು. ನಮ್ಮ ಸಂಸದರು ಅವರು ಜನರ ಪ್ರತಿನಿಧಿ ಅಲ್ಲ, ದುಡ್ಡಿನ ಪ್ರತಿನಿಧಿಗಳಪ್ಪ ಅನ್ನೋದನ್ನು ಈಗ ಸ್ಪಷ್ಟಪಡಿಸ್ಲಿಕ್ಕೆ ಹೊರಟಲ್ಲ ಅಂತ ಅನಿಸ್ತದೆ. ಯಾಕಂದರೆ ಇವೆಲ್ಲ ನೋಡಿದರೆ ಒಮ್ಮೆ ಅಸಹ್ಯ ಅನಿಸ್ತದ. ಏನಪ್ಪ ಇವರು ಸಂಸದರು ಸಂಸತ್ತಿಗೆ ವ್ಯವಸ್ಥೆಗೆ ಅಪಮಾನ ಮಾಡುವಂಥವ್ರು. ಯಾಕಂದ್ರೆ ಜನರ ಮಾತಿಗೆ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಯಾವ BJP ವಿರೋಧವಾಗಿ ಮತ ಹಾಕಿದ್ರು ಜನ ಇವತ್ತು ಆ BJP ಕಡೆನ ಅಥವಾ NDA ಕಡೆ ಜನ ಹೋಗೋದನ್ನು ಗಮನಿಸಿದಾಗ ಸಹಜವಾಗಿ ಈ ವ್ಯವಸ್ಥೆ ಏನಪ್ಪ ಎಲ್ಲಿ ಬಂದೋಯ್ತು ಅಂತ. ಅಂದರೆ ಭಾರತದ ಸಂಸದೀಯ ವ್ಯವಸ್ಥೆ ನಾಶ ಆಗಿ ಹೋಗ್ತದೆ. ನಾನು ಈ 362 ಸೀಟ್ ಯಾಕೆ ಬೇಕು ಅನ್ನೋದು ನಿಮಗೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು. ಸಿಂಪಲ್. ಇದನ್ನು
ಕ್ಷೇತ್ರ ಮರು ವಿಂಗಡಣೆ ಮಾಡೋ ಜೊತೆಗೆ ಅಂದರೆ ಡಿಲಿಮಿಟೇಷನ್ ಮಾಡೋದರಿಂದಾಗೆ ಸಹಜವಾಗಿ 800 ಮೇಲ್ಪಟ್ಟು ಸೀಟುಗಳಾಗೋದ್ರಿಂದ MP ಗಳ ಸೀಟ್ ಆಗೋದ್ರಿಂದ ಉತ್ತರ ಭಾರತಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರಲ್ಲಿ ಹೆಚ್ಚು MP ಗಳಾಗೋದ್ರಿಂದ ಸಹಜವಾಗಿ ಅವ್ರಿಗೆ ಮೆಜಾರಿಟಿ ಬೇಕಂತ ಏನು ಸೀಟುಗಳಿದ್ದಾವೆ ಅಥವಾ ಮೆಂಬರ್ಸ್ ಇದ್ದಾರೆ ಅಥವಾ MP ಗಳ ಸೀಟುಗಳಿದ್ದಾವೆ ಅವ್ರಿಗೆ ಲಭ್ಯ ಅವು ಸಾಧ್ಯಗಳು ಹೆಚ್ಚಿದ್ದಾವೆ. ಯಾಕಂದರೆ ಉತ್ತರ ಭಾರತದ ಬೆಳೆದಲ್ಲಿ ಇವತ್ತು ಡಾಮಿನೆಂಟ್ ಯಾರಪ್ಪ ಅಂದ್ರೆ BJP. ಶಾಶ್ವತವಾಗಿ BJP ಆಯ್ಕೆ ಆಗ್ತಾ ಹೋಗ್ಬೇಕು. ದಕ್ಷಿಣದವ್ರು ನಮ್ಗೆ ಮತ ಹಾಕಲಿ ಬಿಡಲಿ ಹೇಳಿದೆ ನಮ್ಗೆ 80-20 ಮಾಡಿದರು. 80-20 ಅಂದ್ರೆ ಗೊತ್ತದ, ಮುಸ್ಲಿಮ್ ವೋಟ್ ಹಾಕಿದ್ರು ಒಟ್ಟೆ ಬಿಟ್ಟು ಒಟ್ಟಪ್ಪ ಬೇಕಾಗಿಲ್ಲ ನಮಗೆ, ನಾವು ಹಾಕ್ತೀವಿ ಅಂತೇಳಿ 80-20 ಕೇಳಾಡಿದ್ರು. ಅದ್ರಲ್ಲಿ ಗೆದ್ದರು ಹಿಂದುತ್ವವಾದ ನೆಲಗಟ್ಟಿನಲ್ಲೇ. ಈಗ ಅದ್ರ ಬದಲು ಹೇಳೋ ಅವಶ್ಯಕತೆ ಇಲ್ಲ ಏನಾಗಿದೆ ಈ ದೇಶದಲ್ಲ ಪರಿಸ್ಥಿತಿ ಅಂದರೆ. ನಮ್ಮ ಮುಸಲ್ಮಾನರು ಹೋಟ್ ಬೇಡಪ್ಪ. ಹಾಗೆ ಇವತ್ತು ದಕ್ಷಿಣ ಭಾರತ ಹೋಟ್ ನಮಗೆ ಬೇಕಾಗಿಲ್ಲ, ನಮ್ಮ ಉತ್ತರ ಭಾರತಕ್ಕದ ನಾವು ಆಗ್ತೀವಪ್ಪ ಅಂತೇಳಿ ತಮ್ಮ ಒಂದು ಬೆಲ್ಟ್ ತಯಾರು ಮಾಡ್ತಾ ಇದ್ದಾರೆ. ಈಗಾಗಲೇ EVM ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು, ಏನೂ ಬದಲಾಗಲಿಲ್ಲ. VVPAT ಜೋಡಿಸ್ಬೇಕಂದ್ರು ಅದು ಏನಾಗಲಿಲ್ಲ. ಎಲ್ಲೋ ಒಂದಕ್ಕೆ ಕ್ಯಾಶುವಲ್ ಮಾಡಿದಂಗೆ ಮಾಡಿದರು. ಒಂದು ಬ್ಯಾಲೆಟ್ ಪೇಪರ್ ತರಬೇಕಂತಂದ್ರು ಅದು ಆಗಲಿಲ್ಲ. ಇನ್ನು ಏನು ಉಳಿದಪ್ಪ ಅದರ ನಂತರ ಇಡೀ ಚುನಾವಣಾ ಒಂದು ವ್ಯವಸ್ಥೆಯನ್ನು ಬದಲು ಮಾಡಿಬಿಟ್ರು. 2-1 ನಿರಂತರವಾಗಿ ಚುನಾವಣಾಧಿಕಾರಿ ಇವ್ರು ಹೇಳಿದವರು ಆಗಬೇಕು ಅಂತ ನೋಡ್ಕೊಂಡ್ಬಿಟ್ರು. ಇವತ್ತು ಜ್ಞಾನೇಶ್ ಕುಮಾರ್ ಅವರು ಇವತ್ತು SIR ಮೂಲಕ ಏನು ಮಾಡ್ತಾ ಇದ್ದಾರೆ ಕರ್ಮದ ನಾವು ಶುದ್ಧೀಕರಣ ಮಾಡ್ತೀವಿ ಅಂತೇಳಿ ಇವತ್ತು ಇಡೀ ಪ್ರತಿಯೊಂದು ರಾಜ್ಯದಲ್ಲೇ ನೋಡ್ರಿ, ಈಗಾಗಲೇ ಬಿಹಾರದಲ್ಲೇ ಹೆಚ್ಚು ಕಡಿಮೆ 89 ಲಕ್ಷ ಕಟ್ ಮಾಡಿದರು. ನಮ್ಮ ಕರ್ಮದನ ವೆಸ್ಟ್ ಬೆಂಗಾಲ್ದಲ್ಲೇ ಅಲ್ಲೂ 90 ಲಕ್ಷ ಕಟ್ ಆಗೋದ್ರಲ್ಲಿ 27 ಲಕ್ಷ ಜನರ ಲಾಸ್ಟ್ ಟೈಮ್ ಮತ ಹಾಕಿದ್ದಿತ್ತು ಅವ್ರು ಸಹಿತ ಡಿಲೀಟ್ ಮಾಡಿ ಹೋಗ್ಬಿಟ್ರು. ಈಗ ಕರ್ನಾಟಕದಲ್ಲಿ ನಡೀತಾ ಇದೆ, ಮುಂಬರುವ ರಾಜ್ಯಗಳು ನಡೀತಾ ಇದೆ. ಆದರೆ ಒಂದು ಇಲ್ಲಿ SIT ಮಾಡಿದ್ರು ಸಹಿತ ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಯಾಕೆ ಎಕ್ಸ್ಪೆಕ್ಟ್ ಆಗಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದರಿಂದಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಸಹಜವಾಗಿ ಅಲ್ಲಿ ಆಯ್ತಲ್ರಿ SIR ಮಾಡಿದ್ರು ಗೆದ್ರಲ್ಲ ವಿರೋಧ ಪಕ್ಷಗಳು ಅಂತ ಅವ್ರು ಸಮಾಧಾನ ಹೇಳ್ಕೊಬೋದು. ಬಟ್ ಇದೆಲ್ಲ ಎಜುಕೇಟೆಡ್ ಇರೋದ್ರಿಂದ ತಮಿಳುನಾಡಿನಲ್ಲೇ BJPಯ ಬೇಸ್ ಇಲ್ಲಲ್ಲ, ಅದೇ ಕಾಲ ಕೇರಳದಲ್ಲೂ ಇಲ್ಲ. ಈ ಕಾರಣಕ್ಕೆ ಭಾಳ ಪೂರದ ಅಂತರದಿಂದಾಗಿ ಇಲ್ಲಿಯ SIR ಯಶಸ್ವಿ ಆಗಿಲ್ಲ. ಒಂದು ವೇಳೆ ನೆಕ್ ಟು ನೆಕ್ ಇತ್ತು, ಒಂದು 5-6% ಆಗಿತ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇಲ್ಲೂ ಇಫೆಕ್ಟ್ ಆಗೇ ಆಗ್ತಿತ್ತು. ಯಾಕಂದ್ರೆ ಈಗ ಹೇಳಿದ್ನಲ್ಲ ನಿಮಗೆ, ವೆಸ್ಟ್ ಬೆಂಗಾಲ್ ಸಾಕ್ಷಿ ಅದ. ಹೆಚ್ಚು ಕಡಿಮೆ 27 ಲಕ್ಷ ಮತಗಳು ಡಿಲೀಟ್ ಮಾಡಿ ಹೋಗ್ಬಿಟ್ರು, ವೋಟ್ ಹಾಕೋದಂಗೆ ಮಾಡಿದರು. ಇವರು ಟೋಟಲ್ ಎವರೇಜ್ ತೆಗೆದಾಗ 32 ಲಕ್ಷ ಮತಗಳನ್ನ ಹೆಚ್ಚಿಗೆ ತೊಗೊಂಡಿದ್ದಾರೆ ಇವರು. ಅದೇ 27 ಲಕ್ಷ ಮತ್ತು 90 ಲಕ್ಷ ಉಳಿದಿತ್ತಪ್ಪ ಅದರಲ್ಲೇ ಸತ್ತವ್ರನ್ನ ಬಿಟ್ಟ. ನಿಶ್ಚಿತವಾಗಿಯೂ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿ ಆರಿಸಿ ಬರ್ತಾ ಇತ್ತು ಅನ್ನೋದು ಸ್ಪಷ್ಟ ಕಾಣ್ತಾ ಇದೆ. ಅಂದ್ರೆ 5-6% ತನಕ ನಾವು ಇದನ್ನು ಮಾಡಬಹುದು ಅನ್ನೋ ಲೆಕ್ಕದಲ್ಲಿ SIR ಮಾಡಿದ್ದಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ TMC ಆಗಿರ್ಬೋದು, ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಅದನ್ನು ಮುಂದುವರಿಸಿ ಇದು SIR ನಾಳೆ ಉಳಿಲಿಕ್ಕಿಲ್ಲ ನಮ್ಮ ಅಧಿಕಾರ. ಇದು ಪೂರ್ತಿಯಾಗಿ ನಾವು ಡಿಲಿಮಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಮಹಿಳಾ ಇದರಲ್ಲೇ ರಿಸರ್ವೇಷನ್ದಲ್ಲೇ. ಆದರೆ ವಿರೋಧ ಪಕ್ಷಗಳು ವಿರೋಧ ಮಾಡಿ 2/3 ಮೆಜಾರಿಟಿ ಆದಂಗೆ ನೋಡಿಕೊಂಡ್ರು. ಆದರೆ ಈ ಸಲ 2/3 ಮೆಜಾರಿಟಿ 362 ನಾವು ಇಲ್ಲಿ ಕೊಂಡು ತೊಗೊಂಡ್ರು ಎಲ್ಲರೂ ಖರೀದಿ ಬೋಲ್ ನಡೆದ. ಬೋಲ್ ಅಂದ್ರೆ ಹರಾಜು ನಡೆದ. 10 ಕೋಟಿ 15 ಕೋಟಿ ತಿಂಗಳಿಗೆ 10 ಲಕ್ಷ 20 ಲಕ್ಷ ಸ್ವತಃ ಕೀರ್ತಿ ಆಜಾದ್ ಅವರು ವಿರೋಧ ಪಕ್ಷದವರು. ಮುಂದೆ ಅದೇ ಕಾಲಕ್ಕೆ ನಮ್ಮ ಸಂಜಯ್ ರಾವುತ್ ಅವರು ಅನೇಕರೆಲ್ಲ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗರಂತೆ ನಿರಂತರವಾಗಿ ಸಾಕ್ಷಿ ಸಮೇತ ಆರೋಪ ಮಾಡಿದ್ದಾರೆ. ಇವೆಲ್ಲ ಗಮನಿಸಿದಾಗ ಮೋಸ್ಟ್ ಪ್ರಾಬಬ್ಲಿ ಇನ್ನು ಮುಂದಿನ ದಿನದಲ್ಲಿ ಮೋದಿಯವರನ್ನು ಸೋಲಿಸೋದು ಚುನಾವಣೆ ಮೂಲಕ ಅಸಾಧ್ಯ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗ್ಯದ. ಒಂದು ನೋವಿನ ಸಂಗತಿ ಏನಪ್ಪ ಅಂದ್ರೆ ನಮ್ಮ ದೇಶದ ಸಂಸದರು ಮಾರಾಟಗೊಳಗಾಗ್ತಾ ಇದ್ದಾರಲ್ಲಪ್ಪ ಅನ್ನೋಂಥ ನೋವು ಆಗ್ತದೆ. ಯಾವ ಜನರ ಪ್ರತಿನಿಧಿಯಾಗಿ ಬಂದಿದ್ರು ಆ ಜನರ ಮನಸ್ಸಿಗೆ ವಿರೋಧವಾಗಿ ಇವತ್ತು NDA ಜೊತೆಗೆ ಗೆಳತನ ಮಾಡ್ತಾ ಹೊರಟಿದ್ದನ್ನು ಗಮನಿಸಿದಾಗ ಈ ದೇಶಕ್ಕೆ ಪ್ರಜಾಪ್ರಭುತ್ವನಿಗಿಂತಲೂ ಈ ದುಡ್ಡು ಮತ್ತೊಂದು ಅಧಿಕಾರಕ್ಕಾಗಿ ಮನಸ್ಸು ಹೋಗುವಂಥ ಜನ ಹೆಚ್ಚಿದ್ದಾರಪ್ಪ ಸಹೋದರರು. ಇವರು ಜನರ ಪ್ರತಿನಿಧಿಗಳಲ್ಲ, ಕೇವಲ ದುಡ್ಡಿನ ಪ್ರತಿನಿಧಿಗಳು ಅನ್ನೋದು ತೋರಿಸ್ಕೊಳ್ಳುವಂಥದ್ದಾಗ್ಯದ. ಇದೆಲ್ಲ ಇದೇ ರೀತಿ ಮುಂದುವರಿದಪ್ಪ ಅಂದರೆ ಈ ದೇಶದ ಸಂಸದೀಯ ವ್ಯವಸ್ಥೆ ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಮಣ್ಣಾಗುವ ಎಲ್ಲ ದೃಷ್ಟಿಗಳು ಕಾಣ್ತಾ ಇದ್ದಾವೆ. ಅದೇ ಕಾಲಕ್ಕೆ ಅಧ್ಯಕ್ಷ ಪದ್ಧತಿ ಜೊತೆಗೆ 1 ಮ್ಯಾನ್ ಪಾರ್ಟಿ ಹೆಂಗೆ ರಷ್ಯಾದಲ್ಲಿ ಪುತಿನ್ ಒಬ್ಬರನ್ನು ಎಲೆಕ್ಷನ್ ಆಗ್ತದೆ ಇಲ್ಲ ಅಂತ ಅಲ್ಲಲ್ಲೇ ಪುತಿನ್ ಬೇಕೋ ಬೇಡೋ ಅಷ್ಟೇ. ಅದೇ ರೀತಿ ಈ ಚೀನಾದಲ್ಲಿಯೂ ಸಹಿತ ಕ್ಷಿ ಜಿಂಗ್ಪಿಂಗ್ ಬೇಕೋ ಬೇಡೋ ಈ ರೀತಿಯಾಗಿ ಇಂಡಿಯಾದ ತರುವ ಪ್ರಯತ್ನವನ್ನು ಮೋದಿಯವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತೈತೆ. ಅಲ್ಲಿ ನೋಡಿದಾಗ ಏನಾಗ್ಬೇಕು ನೋಡ್ಬೇಕು ಮುಂದಿನ ದಿನದಲ್ಲಿ ಇನ್ನು ಯಾರ್ಯಾರು ಒಳಗೆ ಬರ್ತಾರೆ. 362 ಆಗುವವರೆಗೆ ಇವರು ಸೆಳೆಯವರನ್ನ ಜಗ್ಗವರ ಬರಲಿನವ್ರು ನೀವು ಏನು ಹೇಳ್ತೀರಿ ಹೇಳಪ್ಪ, ಸವಾಲು ಕೊಡ್ತೀನಿ ಅವನವ್ರನ್ನ. ಹೀಗಾಗಿ
ಒಂದು ರೀತಿಯ ವಿಶ್ವ ಮಟ್ಟದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹಾಸ್ಯಾಸ್ಪದ ಆಗ್ತಾ ಹೊರಟಿದ್ದ ಭಾರತೀಯರಾದ ನಮಗೆಲ್ಲ ಬಹಳ ನೋವಿನ ವಿಷಯ. ಇದು ಬೇಕಾಗಿತ್ತ ಅಂತಂದ್ರೆ ಹೌದು, ಅಧಿಕಾರಕ್ಕಾಗಿ ಬೇಕು ಅನ್ನೋದು ಜನ ಇಲ್ಲಿದ್ದಾರೆ. ನೋಡ್ಬೇಕೇನೋ ಭವಿಷ್ಯ ಏನಾಗ್ತದೆ ಇಲ್ಲ. ಆದ್ರೆ ಒಂದು ಮಾತ್ರ ಕ್ಲಿಯರ್ ಆಗ್ಯದ, 362 ಆಯ್ತಪ್ಪ ಅಂತಂದ್ರೆ ಡಿಲಿಮಿಟೇಷನ್ ಆದ್ರೆ ಉತ್ತರ ಭಾರತದಲ್ಲೇ ಬಿ ಜೆ ಪಿಯ ಒಂದು ಹವಾ ಅಂತಿರೋ ಮತ್ತೇನಂತಿರೋ ಅಥವಾ ಭಕ್ತರು ಅಂಧಭಕ್ತರು ಇರೋದರಿಂದಾಗಿ ಮೋದಿಯವರನ್ನು ಪ್ರಧಾನಿ ಸ್ಥಾನದಿಂದಾಗಿರ್ಬೋದು, ಬಿ ಜೆ ಪಿಯನ್ನು ಆಡಳಿತದಿಂದಾಗಿರ್ಬೋದು ಬದಿಗೆ ಸರಿಸೋದು ವಿರೋಧ ಪಕ್ಷಗಳಿಗೆ ಸಾಧ್ಯ ಇಲ್ಲ. ಮಧ್ಯದಾಗಿ ವಿರೋಧ ಪಕ್ಷಗಳು ಹೊಂದಾಣಿಕೆ ಇಲ್ಲ, ಇನ್ನೂ ಆದರೂ ಹೊಂದಾಣಿಕೆ ಇಲ್ಲ ಅಂದರೆ ಮುಗಿದೋಗ್ಬಿಡ್ತು. ಅದು ಇದೇ ರೀತಿ ಕಚ್ಚಾಡ್ತಾ ಹೋಗುವಂಥದ್ದು, ಬಿ ಜೆ ಪಿ ಅಧಿಕಾರ ಅಂತ ಹೋಗುವಂಥದ್ದು ಈಗಿಂತ ಬೇಕಾದಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಮೋದಿಯವರು ಸೋಲಿಸೋದು ಅಂತಂದರೆ ಅಸಾಧ್ಯ ಅಷ್ಟೇ ಅಲ್ಲ, ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದಾಗಿ ಪ್ರಜಾಪ್ರಭುತ್ವಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಇದಾಯಿತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಏನೋ ಆಗಲಿ, ಒಟ್ಟಾರೆಯಾಗಿ ನಮ್ಮ ಮೋದಿಯವರ ಈಗಿನ ಗುರಿ ಇಲ್ಲಿ ಬಡತನ ಆಗಿರ್ಬೋದು ಅಥವಾ ನಿರುದ್ಯೋಗ ಸಮಸ್ಯೆ ದೂರ ಮಾಡೋದಾಗಿರ್ಬೋದು, ಇಂಥವು ಯಾವೂ ಇಲ್ಲ. ಈಗೇನಿದ್ರು 362 ಹೊಡೆದು ತಮ್ಮ ಗದ್ದಿಗೆಯನ್ನು ಫಿಕ್ಸ್ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಷಯಕ್ಕೆ ಬೆಲೆ ಹಚ್ಚಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳ ಆರೋಪ. ಇವರು ಹೇಳೋದ್ರಲ್ಲಿ ಸುಳ್ಳು ಅದನ್ನು ಇಲ್ಲೋ ಇದು ನೀವು ವಿಚಾರ ಮಾಡಿ. ವಿರೋಧ ಪಕ್ಷ ಸುಮ್ಮನೆ ಹೇಳೋದಕ್ಕೆ ಹೇಳ್ತಾ ಇದ್ದಾರೋ, ವಿರೋಧ ಮಾಡ್ತಾ ಇದ್ದಾರೋ ನೀವು ವಿಚಾರ ಮಾಡಿ ಅಂತ ಹೇಳ್ತಾ. ಯಾಕಂದರೆ ವಿರೋಧ ಪಕ್ಷಗಳು ನಿಜವಾಗಿಯೂ ಆಡಳಿತ ಪಕ್ಷದ ದೋಷಗಳನ್ನು ಕನ್ನಡಿ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ. ಅದು ನೋಡೋದು ಬಿಡೋದು ನಿಮಗೆ ಬಿಟ್ಟು ವಿಷಯ, ಜನ ಏನು ವಿಚಾರ ಮಾಡೋದು ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥಶೇಷತರ ಸತ್ಯದ ಕೈಗಾರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.